ದಾವಣಗೆರೆ ಜಿಲ್ಲಾ ಕುರುಬ ಸಮಾಜದ ವತಿಯಿಂದ ಜಿಲ್ಲಾ ಮಟ್ಟದ 537ನೇ ದಾಸ್ತಶ್ರೇಷ್ಠ ಶ್ರೀ ಕನಕದಾಸರ ಜಯಂತ್ಯೋತ್ಸವವನ್ನು ಜನವರಿ 5ರಂದು ನಗರದ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ರಾಮಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಕದಾಸರ 537ನೇ ಜಯಂತ್ಯೋತ್ಸವದ ಪ್ರಯುಕ್ತ ಜನವರಿ 4ರಂದು ನಗರದ ಶ್ರೀ ಕಾಳಿದಾಸ ವೃತ್ತದಿಂದ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಜನವರಿ 4ರಂದು ಬೆಳಗ್ಗೆ 9:30ಕ್ಕೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಿಂದ ಕನಕದಾಸರ ಮೆರವಣಿಗೆ ಆರಂಭವಾಗಿ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಲಿದ್ದು, ಬಳಿಕ 11:30ಕ್ಕೆ ಹೈಸ್ಕೂಲ್ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಮತ್ತು ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಜನವರಿ 5ರಂದು ನಡೆಯುವ ಕನಕದಾಸರ ಜಯಂತ್ಯೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದು, ಅವರೊಂದಿಗೆ ಬೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಎಚ್ಸಿ ಮಹದೇವಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪಾಲ್ಗೊಳ್ಳಲಿದ್ದಾರೆ ಎಂದರಲ್ಲದೆ, ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರು, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್, ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ ಪಾಲ್ಗೊಳ್ಳಲಿದ್ದು, ಸುಮಾರು 50,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಎಂದರು. ದಾಸರ ಶ್ರೇಷ್ಠ ಕನಕದಾಸರ ಜಯಂತಿ 5ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಬೈರತಿ ಸುರೇಶ್ ಅವರು ಮತ್ತು ನಮ್ಮ ಸಮಾಜದ ಎಲ್ಲ ಗುರುಗಳು, ಬೇರೆ ಸಮಾಜದ ಎಲ್ಲ ಗುರುಗಳು ಕೂಡ ಈ ಒಂದು ಸಭೆಗೆ ಆಗಮಿಸ್ತಿದ್ದಾರೆ. ಮತ್ತು ನಮ್ಮ ರಾಜ್ಯದಿಂದ ಇದರಿಂದ ನಮ್ಮ ಸಿದ್ದರಾಮಯ್ಯ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಬೈರತಿ ಸುರೇಶ್ ಅವರು ಮತ್ತು ಜಾರಕಿಹೊಳಿ ಅವರು ಮತ್ತು ಇನ್ನು ಜಮೀರ್ ಅಹಮದ್ ಅವರು, ಎಸ್ಸಿ ಮಹದೇವಪ್ಪನವರು, ಸಂತೋಷ್ ಲಾಡ್ ಅವರು, ಅನೇಕ ಮಿನಿಸ್ಟ್ರು ಮುಖ್ಯಮಂತ್ರಿ ಜೊತೆಗೆ ಬರ್ತಿದ್ದಾರೆ. ಹಂಗಾಗಿ ಎಲ್ಲ ಸಮಾಜದವರು ಕೂಡ ಮುಖ್ಯಮಂತ್ರಿ ಬರೋದ್ರಿಂದ ಎಲ್ಲ ಸಮಾಜದವರು ಕೂಡ ಸೇರಿ ನಾವು ಮೀಟಿಂಗ್ ಮಾಡ್ಬೇಕಂತಂದೇಳಿ, ಸಭೆ ಮಾಡ್ಬೇಕಂತೇಳಿ ಒಂದು ಪೂರ್ವಭಾವಿ ಸಭೆ ಮಾಡಿ ಪ್ರೆಸ್ ಮೀಟ್ ಮಾಡಿದ್ದೇವೆ. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಣ್ಣವರು, ನಮ್ಮ MP ಅವರಾದಂಥ ಪ್ರಭಾ ಮಲ್ಲಿಕಾರ್ಜುನವರು, ಶಂಕರಪ್ಪನವರು, ನಮ್ಮ ಜಿಲ್ಲೆಯ ಎಲ್ಲ MLA ರು, ಮಾಜಿ MLA ರು, ಹಾಲಿ MLA ರು ಎಲ್ಲರೂ ಕೂಡ ಈ ಒಂದು 5ನೇ ತಾರೀಕಿಗೆ ಆಗಮಿಸ್ತಿದ್ದಾರೆ. ಅದಕ್ಕೆ ತಾವು ಹೆಚ್ಚಿನ ಪ್ರಚಾರ ಪಟ್ಟು ತಾವು ಈ ಒಂದು ಸಭೆಗೆ ಸಭೆಗೆ ಯಶಸ್ವಿ ಮಾಡ್ಬೇಕಂತ ತಮ್ಮೇಲೆ ಕೇಳ್ಕೊತಿದ್ದೀವಿ. ಮತ್ತು ಎಲ್ಲ ಸಮಾಜರು ಕೂಡ ಇವತ್ತು ಯಾವ ಸಮಾಜ ಅಂತಲ್ಲ, ಎಲ್ಲ ಸಮಾಜರು ಸೇರಿ ಇವತ್ತು ಆ ಒಂದು ಸಭೆ ವೇದಿಕೆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಈಗೇನು ನಾವು ಸಮಾಜದಿಂದ ಎಲ್ಲರೂ ಕೂಡ ನಮ್ಮ ಮುಖಂಡರು ಎಲ್ಲರೂ ಕೂಡ ಬಂದಿದ್ದೀರಿ. ಹಂಗಾಗಿ ಈಗ ನಮ್ಮ ಸ್ವಾಮೀಜಿಯವರು ಅಷ್ಟು ಸ್ವಾಮೀಜಿಯವರು ಬರ್ತಾರೆ. ಮತ್ತು ವೇದಿಕೆ ಕಾರ್ಯಕ್ರಮ ಹೈಸ್ಕೂಲ್ ಮೈದಾನದಾಗ ಈ ವೇದಿಕೆ ಕಾರ್ಯಕ್ರಮ, ಅದಕ್ಕೆ ಪರಮ ಪೂಜ್ಯರು ಎಲ್ಲರೂ ಬರ್ತಾರೆ. ಬೇರೆ ಸಮಾಜದವರು ಕೂಡ ವಾಲ್ಮೀಕಿ ಸಮಾಜದವ್ರು ಬರ್ತಾರೆ, ನಮ್ಮ ಮಡಿವಾಳ ಸಮಾಜದವ್ರ ಗುರುಗಳು ಬರ್ತಾರೆ, ಬೋವಿ ಸಮಾಜದ ಗುರುಗಳು ಬರ್ತಿದ್ದಾರೆ, ಮಾದರಿ ಚೆನ್ನಯ್ಯ ಗುರುಗಳು ಬರ್ತಿದ್ದಾರೆ, ಉಪ್ಪಾರ ಸ್ವಾಮೀಜಿಯವರು ಕೂಡ ಬರ್ತಿದ್ದಾರೆ.